ಯಾದವ್ ಸಮಾಜದ ಕಳಸ ರಥಯಾತ್ರೆಗೆ ಯಾದವ್ ಸಮಾಜದ ಮುಖಂಡರು ಸ್ವಾಗತ. ಅಖಿಲ ಭಾರತ ಯಾದವ ಸಮಾಜವು 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿರುವ ಕಳಸ ರಥಯಾತ್ರೆ ಶುಕ್ರವಾರ ರಾತ್ರಿ 8 ಗಂಟೆ ಸುಮಾರಿಗೆ ಸಿಂಧನೂರು ಮೂಲಕ ಮಾನ್ವಿ ತಾಲೂಕಿಗೆ ಆಗಮಿಸಿದಾಗ ಯಾದವ್ ಸಮಾಜದ ಮುಖಂಡರು ಮಾನ್ವಿ ವಾಲ್ಮೀಕಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸ್ವಾಗತಿಸಿದರು. ನಗರದ ಮಾರ್ಚಿ ವಾಲ್ಮೀಕಿ ವೃತ್ತದಿಂದ ಸೂರ್ಯ ಫಂಕ್ಷನ್ ಹಾಲ್ ವರೆಗೆ ಸಮಾಜದ ಮುಖಂಡರು ಬೈಕ್ ರ್ಯಾಲಿ ಮೂಲಕ ಕಳಸ ರಥದ ಮೆರವಣಿಗೆಯನ್ನು ನಡೆಸಿದರು. ಯಾದವ್ ಸಮಾಜದ ಗೌರವಾಧ್ಯಕ್ಷರು ವೀರೇಶ್ ಅವರು ಮಾತನಾಡಿ, ಯಾದವ್ ಸಮುದಾಯದ 3 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಥಯಾತ್ರೆ ಆಯೋಜಿಸಿದೆ. ಬಿಹಾರದ ಚಾಪ್ರದಿಂದ ಪ್ರಾರಂಭಗೊಂಡ ಕಳಸ ರಥಯಾತ್ರೆ ಈಗಾಗಲೇ 8 ರಾಜ್ಯಗಳನ್ನು ಮುಗಿಸಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಪ್ರವೇಶ ಮಾಡಿದೆ. ಈ ಯಾತ್ರೆಯ ಉದ್ದೇಶವು 1962ರಲ್ಲಿ ಭಾರತ ಮತ್ತು ಚೀನಾ ನಡುವಿನ ರಜಾಂಗ್ ಲಾ ಕದನದಲ್ಲಿ ವೀರ ಮರಣವನ್ನಪ್ಪಿದ 120ಕ್ಕೂ ಹೆಚ್ಚು ಯಾದವ್ ಸಮಾಜದ ಹುತಾತ್ಮರಿಗೆ ಗೌರವ ಸಮರ್ಪಣೆಗಾಗಿ ಮತ್ತು ಭಾರತೀಯ ಸೈನ್ಯದ ಪ್ರತ್ಯೇಕ ಮೀಸಲಾತಿಗಾಗಿ ಹೋರಾಟ ಮಾಡುವುದಾಗಿದೆ. ಪಾಕಿಸ್ತಾನ ಚೀನಾ ಯುದ್ಧಗಳಲ್ಲಿ ನಮ್ಮ ದೇಶದ ಪರ ಹೋರಾಡಿ ವೀರ ಮರಣ ಹೊಂದಿರುವ ಭಾರತಾಂಬೆಯ ಮೂಲ ನಿವಾಸಿಗಳು ಪರಮ ರಾಷ್ಟ್ರಭಕ್ತರು. ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರಪಂಚಕ್ಕೆ ಪರಿಚಯಿಸಿದ ಯಾದವ್ ಸಮಾಜದ ಹುತಾತ್ಮ ಯೋಧರಿಗೆ ದೇಶಾದ್ಯಂತ ಗೌರವ ಸಮರ್ಪಣೆ ಮತ್ತು ಪ್ರತ್ಯೇಕ ಮೀಸಲಾತಿಗಾಗಿ ನಡೆಯುತ್ತಿರುವ ಯಾದವ್ ಕಳಸ ಯಾತ್ರೆಯ ಉದ್ದೇಶ ನವೆಂಬರ್ 18ರಂದು ನವದೆಹಲಿಯ ರಾಮಲೀಲಾ ಅಥವಾ ಜಂತರ್ ಮಂತರ್ನಲ್ಲಿ ಈ ಮೀಸಲಾತಿಗಾಗಿ ಪ್ರತಿಭಟಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. 1967ರಲ್ಲಿ ಭಾರತ ಚೀನಾ ನಡುವಿನ ಯುದ್ಧದ ಸಮಯದಲ್ಲಿ ರಜಾಂಗ್ ಲಾ ಎಂಬ ಒಂದು ಯುದ್ಧ ನಡೆದಾಗ ನಮ್ಮ ವೀರ ಯೋಧರು, ನಮ್ಮ ಯಾದವ್ ಸಮಾಜದ ವೀರ ಯೋಧರು 120 ಮಂದಿ ಸಾವನ್ನು ಅಪ್ಪಿದ್ದು ಹೆಚ್ಚು ಯಾದವ ಸಮಾಜದ ಹುತಾತ್ಮರಾಗಿ ಗೌರವ ಸಮರ್ಪಣೆಗಾಗಿ ಈ ಆಗುವ ಭಾರತೀಯ ಸೈನ್ಯದಲ್ಲಿ ಪ್ರತ್ಯೇಕ ಮೀಸಲಾತಿ ರೆಜಿಮೆಂಟ್ಗಾಗಿ ಹೋರಾಟ ಮಾಡುವುದಾಗಿದೆ. ಇದುವರೆಗೂ ಪಾಕಿಸ್ತಾನ, ಚೀನಾ ಮತ್ತಿತರ ದೇಶಗಳ ವಿರುದ್ಧದ ಯುದ್ಧಗಳಲ್ಲಿ ನಮ್ಮ ಯಾದವ ಜನಾಂಗದ ಹೋರಾಡಿ ವೀರಮರಣ ಹೊಂದಿರುತ್ತಾರೆ. ಉದ್ದೇಶವಾಗಿ ಭಾರತಾಂಬೆಯ ಮೂಲ ನಿವಾಸಿಗಳು ಪರಮ ರಾಷ್ಟ್ರಭಕ್ತರು ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರಪಂಚಕ್ಕೆ ಪರಿಚಯಿಸಿದ ಯಾದವ ಸಮಾಜದ ಹುತಾತ್ಮರಿಗೆ ದೇಶದಾದ್ಯಂತ ಗೌರವ ಸಮರ್ಪಣೆ ಮತ್ತು ಪ್ರತ್ಯೇಕ ಮೀಸಲಾತಿ ರೆಜಿಮೆಂಟ್ಗಾಗಿ ನಡೆಯುತ್ತಿರುವ ಯಾದವ ಕಳಸ ಯಾತ್ರೆಯ ಬಿಹಾರದ ಚಾಪ್ರಾದಿಂದ ಆರಂಭವಾಗಿ ಪಶ್ಚಿಮ ಬಂಗಾಳ, ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ ಇನ್ನು ಇತರ ರಾಜ್ಯಗಳಲ್ಲಿ ಸಂಚರಿಸಿ ದಿನಾಂಕ 18/11/2025ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಅಥವಾ ಸಂಚರಿಸಿ ಅಷ್ಟೇ ಹೇಳಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಬೃಹತ್ ಮನವಿ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಯಾದವ ಸಮಾಜದ ಎಲ್ಲ ಬಾಂಧವರು ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ಒಂದು ಕಳಸ ಯಾತ್ರೆಯು ಯಶಸ್ವಿಯಾಗಿ ಮುಂದೆ ಸಾಗಲಿ, ಇನ್ನೂ ಹೆಚ್ಚಿನ ದಿನಗಳಲ್ಲಿ ಹೀಗೆ ಸಾಗಲಿ ಅಂತ ನಮ್ಮ ಮಾನ್ವಿ ತಾಲೂಕಿನ ಅಧ್ಯಕ್ಷರ ವತಿಯಿಂದ ಯಾದವ ಸಮಾಜ ವತಿಯಿಂದ ಯಶಸ್ವಿಯಾಗಿ ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ತಾಲೂಕು ಯಾದವ್ ಸಮಾಜದ ಅಧ್ಯಕ್ಷರಾದ ಕೆ ವೆಂಕಟೇಶ್ ಯಾದವ್, ಪ್ರಥಮ ದರ್ಜೆ ಗುತ್ತೇದಾರರು, ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಯಾದವ್, ಗೌರವಾಧ್ಯಕ್ಷರಾದ ವೀರೇಶ್, ಉಪಾಧ್ಯಕ್ಷರಾದ ಕನಕಪ್ಪ ಯಾದವ್ ಕೋನಾಪುರ ಪೇಟೆ, ಮುಖಂಡರಾದ ಕೆ ರಾಜಶೇಖರ್ ಯಾದವ್, ನಾಗಪ್ಪ ಯಾದವ್, ಯುವ ಅಧ್ಯಕ್ಷರು ವೆಂಕಟೇಶ್ ಯಾದವ್, ಪ್ರಧಾನ ಕಾರ್ಯದರ್ಶಿಗಳು ರಾಮಂಜನೀಯ ಯಾದವ್, ನಾರಾಯಣ ಯಾದವ್, ಗ್ರಾಮ ಪಂಚಾಯತ್ ಸದಸ್ಯರು ರಬ್ಬಣ್ಕಲ್, ಪೃಥ್ವಿ ಯಾದವ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಜೈ ಮಾಧವ್, ಜೈ ಯಾದವ್, ಜೈ